ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಾಚರಿತ್ರೆ 28ನೇ ಅಧ್ಯಾಯ. ಲಕ್ಷ್ಮೀಚಂದ ಬರ್ಹಾಪುರದ ಮಹಿಳೆ ಮೇಘ ಈಸಾಯಿಯವರ ಮೆರೆಯುವುದರಲ್ಲಿ ಪರಿಮಿತವಾದದ್ದಲ್ಲದೆ ಇರುವೆ ಮುಂತಾದ ಕ್ರಿಮಿಕೀಟಗಳಿಂದ ಇಡೀ ಬ್ರಹ್ಮಾಂಡದವರೆಗೂ ಇರುವ ಚರಾಚರಗಳಲ್ಲಿಯೂ ವ್ಯಾಪಿಸುತ್ತಿರುತ್ತಾರೆ. ಸಾಯಿಬಾಬಾ ಅವರು ವೇದ ಜ್ಞಾನದಲ್ಲಿಯೂ ಬ್ರಹ್ಮಜ್ಞಾನದಲ್ಲಿಯೂ ಪರಿಗಣಿತರಾಗಿದ್ದರು. ಇವರೆರಡರಲ್ಲಿಯೂ ಆಗಿದ್ದುದರಿಂದ ಅವರನ್ನು ಸದ್ಗುರು ಎಂದು ಕರೆಯುವುದು ಸೂಕ್ಷ್ಮವಾಗಿದೆ. ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಲು ಬ್ರಹ್ಮಜ್ಞಾನವನ್ನು ನೀಡದೆ ಇರುತ್ತಾರೆಯೋ ಅಂಥವರನ್ನು ಸದ್ಗುರು ಎಂದು ಕರೆಯಲು ಬರುವುದು ಜನ್ಮವನ್ನು ಕೊಡುವವನು ತಂದೆ. ಆದರೆ ಹಿಂದೆಯೇ ಸಾವು ಬರುತ್ತದೆ. ಆದರೆ ಸದ್ಗುರು ಜನನ ಮರಣಗಳಿಂದ ನಮ್ಮನ್ನು ದೂರ ಮಾಡುತ್ತಾನೆ. ಆದುದರಿಂದ ನಾವು ಅವನು ಎಲ್ಲರಿಗಿಂತಲೂ ದಯಾಮಯನು. ಬಾಬಾ ಅವರು ಅನೇಕ ಸಲ ಭಕ್ತರು ಎಲ್ಲಿಯೇ ಇರಲಿ, ಎಷ್ಟೇ ದೂರದಲ್ಲಿ, ಸಾವಿರಾರು ಮೈಲುಗಳಿಂದ ಆಚೆ ಇರಲಿ, ಅವನನ್ನು ಹುಡುಗನು ಗುಬ್ಬಿಯ ಕಾಲಿಗೆ ದಾರವನ್ನು ಕಟ್ಟಿ ಎಳೆಯುವಂತೆ ಅವನನ್ನು ಶಿರಡಿಗೆ ಬರಮಾಡಿಕೊಳ್ಳುತ್ತಾನೆ ಎಂದು ಹೇಳಿದರು. ಇಂಥ 3 ಗುಬ್ಬಿಗಳನ್ನು ನಾವು ನೋಡೋಣ. ಲಾಲಾ ಲಕ್ಷ್ಮೀಚಂದ ಇವರು ಮೊದಲು ಮುಂಬೈ ಶ್ರೀ ವೆಂಕಟೇಶ್ವರ ಮುದ್ರಣದಲ್ಲಿಯೂ ಮತ್ತು ನಂತರ ರೈಲ್ವೆ ಇಲಾಖೆಯಲ್ಲಿಯೂ ಇದ್ದಾರೆ. ಮೇಲೆ ರ್ಯಾಲಿ ಬಂಧುಗಳಲ್ಲಿಯೂ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದರು. 1910ರಲ್ಲಿ ಇವರಿಗೆ ಬಾಬಾ ಅವರ ಸಂಪರ್ಕವಾಯಿತು. ಉಂಟಾಯಿತು. ಇದಕ್ಕೆ ಒಂದು ಎರಡು ತಿಂಗಳ ಹಿಂದೆ ಸಂತಕುರ್ಸದಲ್ಲಿ ಇದ್ದಾಗ ಇವರ ಕನಸಿನಲ್ಲಿ ಗಡ್ಡ ಬಿಟ್ಟುಕೊಂಡಿದ್ದ ಒಬ್ಬ ಮುದುಕ ಫಕೀರನನ್ನು ಕಂಡರು. ಕೆಲವು ದಿನಗಳ ನಂತರ ಅವರು ಸ್ನೇಹಿತರಾದ ಶ್ರೀ ದತ್ತಾತ್ರೇಯರು ಬೀಜೂರು ಅವರ ಮನೆಗೆ ದಾಸಗಣು ಅವರ ಕೀರ್ತನೆ ಕೇಳಲು ಹೋದರು. ಅಲ್ಲಿ ಬಾಬರವರು ಅವರ ಫೋಟೋ ಕಂಡು ಅವರು ಕನಸಲ್ಲಿ ಕಂಡ ಸಾಧುವು ಅದೇ ರೀತಿ ಇದ್ದುದನ್ನು ಕಂಡು ಆಶ್ಚರ್ಯಚಕಿತರಾದರು. ಕಾರಣ ಕನಸಿನಲ್ಲಿ ಕಾಣಿಸಿದವರು ಸಾಯಿಬಾಬಾ ಅವರೇ ಎಂದು ನಿರ್ಧರಿಸಿಕೊಂಡು ಈ ದರ್ಶನ ಮತ್ತು ದಾಸಗಣು ಅವರ ಕೀರ್ತನೆ ಅವರನ್ನು ಶಿರಡಿಗೆ ಹೋಗುವಂತೆ ಪ್ರೇರೇಪಿಸಿದವು. ಯಾರು ಸದ್ಗುರುವನ್ನು ಹುಡುಕುತ್ತಾ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆಯೋ ಅಂಥವರಿಗೆ ದೇವರು ಸಹಾಯ ಮಾಡುತ್ತಾನೆ. ಅದೇ ದಿನ ರಾತ್ರಿ ಸುಮಾರು 8 ಗಂಟೆಗೆ ಸ್ನೇಹಿತ ಶಂಕರರಾವ ಅವರು ಶಿರಡಿಗೆ ತಮ್ಮ ಜೊತೆಯಲ್ಲಿ ಬರಲು ಕೇಳಿದರು. ಆಗ ಅವರಿಗೆ ಆದ ಸಂತೋಷಕ್ಕೆ ಪರವೇ ಇರಲಿಲ್ಲ. ಶಿರಡಿಗೆ ಹೊರಡಲು ನಿರ್ಧರಿಸಿ ತಮ್ಮ ಸಹೋದರನಿಂದ 15 ರೂಪಾಯಿಗಳನ್ನು ಸಾಲ ತೆಗೆದುಕೊಂಡು ಹೊರಟರು. ರೈಲಿನಲ್ಲಿ ಅವರು ಮತ್ತು ಶಂಕರ್ರವರು ದೇವರ ನಾಮಸ್ಮರಣೆ ಹಾಡುತ್ತಾ ಶಿರಡಿಯಲ್ಲಿ ಹತ್ತಿರವಿದ್ದ ತಮ್ಮ ಹಳ್ಳಿಗೆ ಹಿಂದಿರುಗಿದರು. 4 ಜನ ಮಹಾಮಾದಿಯರು ಬಾಬಾ ಅವರ ಬಗ್ಗೆ ಕೇಳಿದರು. ಅವರು ಸಾಯಿಬಾಬಾ ಒಬ್ಬ ದೊಡ್ಡ ಸತ್ಪುರುಷ ಎಂದು ಹೇಳಿದರು. ಬಾಬಾ ಅವರಿಗೆ ಅರ್ಪಿಸಲೋಸುಗ ಕೋಪರ್ಗಾವದಲ್ಲಿ ಅವರಿಬ್ಬರು ಒಳ್ಳೆಯ ಹಣ್ಣುಗಳನ್ನು ಕೊಳ್ಳಬೇಕೆಂದಿದ್ದರು. ಆದರೆ ಅಲ್ಲಿನ ಪ್ರಕೃತಿಯು ರಮ್ಯವಾದ ಸೊಬಗನ್ನು ನೋಡಿ ಮೈಮರೆತರು. ಹಣ್ಣುಗಳನ್ನು ಕೊಳ್ಳಲೇ ಇಲ್ಲ. ಶಿರಡಿಗೆ ಸಮೀಪಿಸಿದಾಗ ಹಣ್ಣುಗಳನ್ನು ನೆನಪಾಯಿತು. ಆಗ ಸಮಯಕ್ಕೆ ಸರಿಯಾಗಿ ಹಣ್ಣು ಮಾರುವ ಒಬ್ಬ ಹಣ್ಣು ಮುದುಕಿ ಹಿಂದೆ ಓಡಿ ಬರುತ್ತಿದ್ದಳು. ಟಾಂಗ ನಿಲ್ಲಿಸಿ ಅವಳಿಂದ ಕೆಲವು ಹಣ್ಣುಗಳನ್ನು, ನಂತರ ಆ ಮುದುಕಿ ಉಳಿದುದೆಲ್ಲವನ್ನು ತೆಗೆದುಕೊಂಡು ನನ್ನ ಪರವಾಗಿ ಬಾಬಾ ಅವರಿಗೆ ಅರ್ಪಿಸಿರಿ ಎಂದಳು. ಎಲ್ಲವನ್ನು ಕೊಟ್ಟಳು. ಅವರಿಗೆ ತಾವು ಹಣ್ಣುಗಳನ್ನು ಕೊಡಲೋಸುಗವೇ ನಿರ್ಧರಿಸಿದುದು ಮರೆತು ಮತ್ತು ಸಮಯಕ್ಕೆ ಸರಿಯಾಗಿ ಹಣ್ಣು ದೊರಕಿದುದು ಇವೆಲ್ಲವೂ ಸ್ಮರಿಸಿ ಆಶ್ಚರ್ಯವಾಯಿತು. ಕನಸಿನಲ್ಲಿ ಕಂಡ ಸಾಧುವಿಗೂ ಈ ಮಹಿಳೆಗೂ ಸಂಬಂಧವಿರಬೇಕೆಂದು ಯೋಚಿಸಿದರು. ಶಿರಡಿಗೆ ಬಂದ ಮಸೀದಿಯ ಮೇಲೆ ಹಾರಾಡುತ್ತಾ ಧ್ವಜವನ್ನು ನೋಡಿ ನಮಸ್ಕರಿಸಿದ ಪೂಜಾ ಸಾಮಗ್ರಿಗಳೊಡನೆ ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರನ್ನು ಪೂಜಿಸಿದರು. ಆಗ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು. ಸುವಾಸನೆಯುಳ್ಳ ಪುಷ್ಪಕ್ಕೆ ಜೇನು ಅಂಟಿಕೊಂಡಂತೆ ಬಾಬಾ ಅವರ ಪಾದಗಳನ್ನು ಅವರು ಐಕ್ಯರಾದರು. ಆಗ ಬಾಬಾ ಅವರು ಟಕ್ಕನೆ, ನನ್ನ ಭಜನೆ ಮಾಡುತ್ತಿ, ಆದರೆ ಅವರಿಂದ ಏಕೆ ನನ್ನ ವಿಷಯದ ಪ್ರಸ್ತಾಪ? ಪ್ರತಿಯೊಂದನ್ನು ನಾನೇ ಸ್ವತಃ ನಮ್ಮ ಕಣ್ಣುಗಳಿಂದ ನೋಡಬೇಕು. ಇತರರನ್ನು ಕೇಳುವ ಅಗತ್ಯವೇನಿದು? ಮಾರ್ವಾಡಿಯಿಂದ ಸಾಲ ತೆಗೆದುಕೊಂಡು ನನ್ನ ದರ್ಶನ ಪಡೆಯುವ ಅವಶ್ಯಕತೆ ಏನಿತ್ತು?
ಈಗ ನಿನ್ನ ಆಸೆ ತೃಪ್ತಿಯಾಯಿತೆ ಎಂದು ಕೇಳಿದರು. ಇದನ್ನು ಕೇಳಿದ ಲಕ್ಕುಮಚಂದರಿಗೆ ಬಾಬಾ ಅವರ ಸರ್ವಜ್ಞತು ವೇದವಾಯಿತು. ತಮ್ಮ ಮನೆಯಿಂದ ಶಿರ್ಡಿಯವರೆಗೆ ನಡೆದ ವಿಷಯ ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತು ಎಂಬುದನ್ನು ತಿಳಿಯಲು ಅವರು ಶಕ್ತರಾಗಲಿಲ್ಲ. ತಮ್ಮ ದರ್ಶನ ಪಡೆಯುವುದಕ್ಕೆ ಅಥವಾ ಯಾತ್ರೆ ಮಾಡುವುದಕ್ಕೆ ಯಾರು ಸಾಲ ಮಾಡಬಾರದೆಂಬುದು ಬಾಬಾ ಅವರ ಇಚ್ಛೆಯಾಗಿತ್ತು. ಸಿರಾಸ ಲಕ್ಕುಮಚಂದ ಮಧ್ಯಾಹ್ನದ ಊಟಕ್ಕೆ ಕುಳಿತಾಗ ಭಕ್ತರೊಬ್ಬರಿಂದ ಸೀರ ಪ್ರಸಾದ ದೊರಕಿತು. ಅದು ಸಂತೋಷದಿಂದ ಸ್ವೀಕರಿಸಿದರು. ಮರುದಿನ ಅವರು ಮತ್ತೆ ಸಿಗುವುದೇನೋ ಎಂದು ಕಾಯ್ದು ವಿಫಲರಾದರು. ಅದನ್ನು ತಿನ್ನಬೇಕೆಂದು ಆಸೆ ಹೆಚ್ಚಾಯಿತು. ಮಾರನೇ ದಿನ ಮಧ್ಯಾಹ್ನ ಆರತಿಯ ಸಮಯ ಬಾಪು ಸಾಹೇಬರು ಸಾಯಿಬಾಬಾ ಅವರಿಗೆ ಈ ದಿನ ನೈವೇದ್ಯ ಏನು ತರಲಿ ಎಂದು ಕೇಳಲು ಬಾಬಾ ಸೀರ ತೆಗೆದುಕೊಂಡು ಬಾ ಎಂದರು. ಆಗ ಜೋಗರ ಪಾತ್ರೆ ತುಂಬ ಸೀರ ತಂದರು. ಲಕ್ಷ್ಮೀಚಂದ್ರರಿಗೆ ಬಹಳ ಹಸಿವಾಗಿದ್ದಿತು, ಅಲ್ಲದೆ ಬೆನ್ನು ನೋವಿನಿಂದ ಸಂಕಟ ಪಡುತ್ತಿದ್ದರು. ಆಗ ಸಾಯಿಬಾಬಾ ಅವರನ್ನು ಕುರಿತು, ಈ ಸೀರ ತೆಗೆದುಕೋ, ಬೆನ್ನಿಗೆ ಔಷಧಿ ಬೇಕಾಗಿದೆ. ಅವರು ಈಗಲೂ ಸಹ ಅವರು ತಮ್ಮನ್ನು ಮನೋ ಇಂಗಿತ ಅರಿತದ್ದನ್ನು ಕಂಡು ಆಶ್ಚರ್ಯವಾದರು. ಬಾಬಾ ಅವರಿಗೆ ದೃಷ್ಟಿ. ಈ ಸಂದರ್ಭದಲ್ಲಿ ಲಕ್ಷ್ಮೀಚಂದ ಒಂದು ದಿನ ಚಾವಡಿ ಮೆರವಣಿಗೆಯನ್ನು ನೋಡಿದರು. ಆಗ ಬಾಬಾ ಅವರು ಕೆಮ್ಮಿನಿಂದ ನೆರಳುತ್ತಿದ್ದರು. ಬಾಬಾ ಅವರಿಗೆ ದೃಷ್ಟಿ ತಾಗಿದೆ ಎಂದು ಅವರು ಭಾವಿಸಿದರು. ಬಾಬಾ ಅವರನ್ನು ಮಸೀದಿಯಲ್ಲಿ, ಶ್ಯಾಮ ಅವರನ್ನು ಕುರಿತು, ನಿನ್ನೆ ನಾನು ಕೆಮ್ಮಿನಿಂದ ನರಳುತ್ತಿದ್ದೆ, ಯಾರದೋ ಕೆಟ್ಟ ದೃಷ್ಟಿ ಇರಬೇಕಲ್ಲವೇ ಎಂದರು. ಇದನ್ನು ಕಂಡು ಲಕ್ಷ್ಮೀಚಂದರು ಬಾಬಾ ಅವರ ಪಾದಗಳಿಗೆ ಎರಗಿ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು, ನಾನೇ ಭಾಗ್ಯವಂತ. ಯಾವಾಗಲೂ ದಯಾಮಯರಾಗಿ ನನ್ನನ್ನು ಕಾಪಾಡಿರಿ. ನಿಮ್ಮ ಹೊರತಾಗಿ ನನಗೆ ಬೇರೆ ದೇವರಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಭಜನೆಯಲ್ಲಿ ನಿರತವಾಗಿರಲಿ. ಯಾವಾಗಲೂ ನಿಮ್ಮ ದಯೆಯು ನಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ. ಯಾವಾಗಲೂ ನಿಮ್ಮ ನಾಮಸ್ಮರಣೆ ಮಾಡುವ ಯೋಗ ದೊರಕಲಿ ಎಂದರು. ಆಮೇಲೆ ಬಾಬಾ ಅವರು ಆಶೀರ್ವಾದ ಮಾಡಿ ಮತ್ತು ಊದಿಯನ್ನು ಪಡೆದು ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಹಾಡುತ್ತಾ ಮನೆ ಸೇರಿದರು. ಈ ರೀತಿ ಅವರು ಬಾಬರವರ ಪರಮ ಭಕ್ತರಾದರು. ಶಿರಡಿಗೆ ಹೋಗುವಾಗ ಜೊತೆಯಲ್ಲಿ ಹೂವು, ಕರ್ಪೂರ ಇವುಗಳನ್ನು ತಪ್ಪದೆ ಕಲಿಸುತ್ತಿದ್ದರು. ಬರ್ಹಾಪುರದ ಮಹಿಳೆಯೊಬ್ಬಳು ಬಾಬಾ ಅವರು ತಮ್ಮ ಬಾಗಿಲಿಗೆ ಭಿಕ್ಷೆಗೆ ಬಂದಿರುವುದನ್ನು ಕನಸಿನಲ್ಲಿ ಕಂಡು ಎದ್ದು ನೋಡಲು ಬಾಗಿಲು ಬಳಿ ಯಾರೂ ಇರಲಿಲ್ಲ. ಅವಳು ಆನಂದಭರಿತಳಾಗಿ ಮನೆಯವರೆಲ್ಲರಿಗೆ ಕನಸಿನ ವಿಷಯವನ್ನು ತಿಳಿಸಿದಳು. ಪತಿಯು ಅಂಚೆ ಇಲಾಖೆಯಲ್ಲಿ ಕೆಲಸದಲ್ಲಿದ್ದನು. ನಂತರ ಅವನಿಗೆ ಅಂಕೋಲಕ್ಕೆ ವರ್ಗವಾಯಿತು. ಆಗ ದಂಪತಿಗಳಿರುವರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನವನ್ನು ಪಡೆದರು, ನಿಶ್ಚಯ ಮಾಡಿದರು. ಹಾಗೆಯೇ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಶಿರಡಿಗೆ ಬಂದು 2 ತಿಂಗಳು ತಂಗಿದರು. ಪ್ರತಿದಿನ ಮಸೀದಿಗೆ ಹೋಗಿ ಇಬ್ಬರು ಬಾಬಾ ಅವರ ಪೂಜೆ ಮಾಡಿ ಆನಂದದಿಂದ ಕಾಲ ಕಳೆಯುತ್ತಿದ್ದರು. ಬಾಬಾ ಅವರಿಗೆ ಕಿಚಡಿಯನ್ನು ಅರ್ಪಿಸಲು ಅವರು ಶಿರಡಿಗೆ ಬಂದರು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ. ಆ ಮಹಿಳೆಗೆ ಇದನ್ನು ತಡೆಯಲಾಗಲಿಲ್ಲ. ಕೊನೆಗೆ 15 ದಿನ ಕಿಚಡಿ ತಯಾರಿಸಿ ಮಧ್ಯಾಹ್ನದ ಮಸೀದಿಗೆ ತೆಗೆದುಕೊಂಡು ಬಂದಳು. ಅಷ್ಟು ಹೊತ್ತಿಗೆ ಬಾಬಾ ಅವರು ಇವರೊಡನೆ ಆಗಲೇ ಊಟಕ್ಕೆ ಕುಳಿತಿದ್ದರು. ತೆರೆ ಹಾಕಿದರು. ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ. ಆದರೆ ಅವಳು ಧೈರ್ಯ ಮಾಡಿ ಒಳಗೆ ನುಗ್ಗಿದಳು. ಬಾಬಾ ಅವರು ಕೂಡಲೇ ಅವಳಿಂದ ಕಿಚಡಿ ತೆಗೆದುಕೊಂಡು ಸಂತೋಷದಿಂದ ಊಟ ಮಾಡಿದರು. ಇದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಂಡರು. ಇದರಿಂದ ತಮ್ಮ ಭಕ್ತರಲ್ಲಿ ಬಾಬಾ ಅವರಿಗೆ ಪ್ರೀತಿ ಮತ್ತು ವಾತ್ಸಲ್ಯಗಳಿದ್ದವೆಂಬುದನ್ನು ವ್ಯಕ್ತವಾಡಿದೆ. ಮೇಘ. ಈಗ 3ನೇ ಪಕ್ಷಿ ನೋಡೋಣ. ವಿರಾಮಗಾವದ ಮೇಘ ಎಂಬುವರು ರಾಹಬಾದೂರು ಸಾಟೆಯವರು ಕೆಲಸಕ್ಕಿದ್ದರು. ಅವರು ಶಿವಭಕ್ತರಾಗಿದ್ದರು. ಯಾವಾಗಲೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಜಪಿಸುತ್ತಿದ್ದರು. ಅವರಿಗೆ ಗಾಯತ್ರಿಯ ಜಪವಾಗಲಿ ಸಂಧ್ಯಾವಂದನೆಯಾಗಲಿ ಬರುತ್ತಿರಲಿಲ್ಲ. ಸಾಟೆಯವರು ಶ್ರದ್ಧೆ ವಹಿಸಿ ಸಂಧ್ಯಾವಂದನೆ, ಗಾಯತ್ರಿ ಜಪ ಇವುಗಳನ್ನು ಅವರಿಗೆ ಕಲಿಸಿದರು. ಸಾಟೆಯವರು ಶಿವನೇ ಸಾಕ್ಷಾತ್ತಾಗಿ ಬಾಬಾ ಅವರ ರೂಪದಲ್ಲಿ ಅವತರಿಸಿರುವೆಂದು ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದರು. ಬಡೋಚ ರೈಲ್ವೆ ನಿಲ್ದಾಣದಲ್ಲಿ ಸಾಯಿಬಾಬಾ ಮಹಾಮದಿಯರೆಂದು ಅವರಿಗೆ ತಿಳಿದಾಗ ತಮ್ಮ
ಧರ್ಮಕ್ಕೆ ಭಂಗ ಬರುವುದೆಂದು ಮೇಘ ಅಲ್ಲಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟರು. ಆದರೆ ಸಾಟೆಯವರು ಅವರನ್ನು ಹೋಗಲು ಒತ್ತಾಯಪಡಿಸಿ ತಮ್ಮ ಮಾವ ಕೇಲ್ಕರರಿಗೆ ಪರಿಚಯ ಪತ್ರ ಕೊಟ್ಟು ಕಳಿಸಿದರು. ಮೇಘ ಅವರಿಗೆ ಬಾಬಾ ಅವರ ದರ್ಶನ ಮಾಡಿಸಬೇಕೆಂದು ತಿಳಿಸಿದರು. ಮೇಘ ಅವರು ಶಿರಡಿಯಲ್ಲಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಉಗ್ರರು ಸ್ವರೂಪದಿಂದ ಧಾರಣ ಮಾಡಿ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಈ ನೀಚನನ್ನು ಓಡಿಸು ಎಂದರು ಹೇಳಿದರು. ಮತ್ತೆ ಮೇಘನನ್ನು ಕುರಿತು, ಏನು ಬ್ರಾಹ್ಮಣೋತ್ತಮ, ನಾನು ಕೀಲು ಮಹಮ್ಮದೀಯ, ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟು ಹೋಗುತ್ತದೆ, ಆದುದರಿಂದ ಹೊರಡು ಎಂದರು. ಈ ಮಾತನ್ನು ಕೇಳಿದ ಮೇಘ ಆಶ್ಚರ್ಯದಿಂದ ನಡುಗಲಾರಂಭಿಸರು. ತಮ್ಮ ಮನಸ್ಸಿನಲ್ಲಿದ್ದ ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತು ವಿಚಾರ ಮಾಡಿ ಆಶ್ಚರ್ಯಚಕಿತರಾದರು. ಅಲ್ಲಿಯೇ ನೆಲೆಸಿದ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರು ಸೇವೆ ಮಾಡುತ್ತಿದ್ದರು. ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ. ನಂತರ ಊರಿಗೆ ಹಿಂದಿರುಗಿದರು. ತ್ರ್ಯಂಬಕದಲ್ಲಿ 2.5 ವರ್ಷ ಕಳೆದು ಶಿರಡಿಗೆ ಮರಳಿ ಬಂದರು. ಆಗ ಬಾಬಾ ಅವರು ಕೇಲ್ಕರ ಅವರ ಸಹಾಯದಿಂದ ಮಸೀದಿಗೆ ಪ್ರವೇಶ ದೊರಕಿತು. ಬಾಬಾ ಅವರು ಮೇಘ ಅವರ ಮನಸ್ಸನ್ನು ಮಾರ್ಪಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದರು. ಅಂದಿನಿಂದ ಮೇಘ ಬಾಬಾ ಅವರನ್ನು ಶಿವನೆಂದು ಪೂಜಿಸತೊಡಗಿದರು. ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಗಳನ್ನು ಪ್ರತಿದಿನ 5-6 ಮೈಲಿಗಳಲ್ಲಿಗೆ ಹೋಗಿ ತರುತ್ತಿದ್ದರು. ಶಿರಡಿಯಲ್ಲಿ ಸಮಸ್ತ ದೇವತಾರ್ಚನೆಯನ್ನು ಮಾಡಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜಿಸಿ ನಂತರ ಅವರ ಪಾದ ತೀರ್ಥವನ್ನು ಸೇವಿಸುತ್ತಿದ್ದರು. ಅವರ ದೈನಂದಿನವಾಗಿತ್ತು. ಒಂದು ದಿನ ಸಾರೆ ಖಂಡೋಬಾ ದೇವಸ್ಥಾನದ ಬಾಗಿಲು ಹಾಕಿದ್ದುದರಿಂದ ನೇರವಾಗಿ ಬಾಬಾ ಅವರಿಗೆ ಪೂಜೆ ಸಲ್ಲಿಸಲು ಬಂದರು. ಆಗ ಬಾಬಾ ಅವರು ತಮ್ಮ ಪೂಜೆ ನಿರಾಕರಿಸಿ, ಈಗ ಬಾಗಿಲು ತೆರೆದಿದೆ, ಮೊದಲು ಅಲ್ಲಿ ಪೂಜೆ ಮಾಡಿ ಬಾ ಎಂದು ತಿರುಗಿ ಕಳಿಸಿದರು. ಗಂಗಾ ಸ್ನಾನ. ಅಂದು ಮಕರ ಸಂಕ್ರಾಂತಿ. ಮೇಘ ಅವರಿಗೆ ಬಾಬಾ ಅವರ ಮೈಗೆ ಗಂಧವನ್ನು ಲೇಪಿಸಿ ಗಂಗಾಜಲದ ಸ್ನಾನ ಮಾಡಿಸಬೇಕೆಂದು ಆಸೆಯಾಯಿತು. ಬಾಬಾ ಅವರು ಮೊದಲು ಇದಕ್ಕೊಪ್ಪಲಿಲ್ಲ. ಆದರೆ ಬಹಳ ಒತ್ತಾಯ ಮಾಡಿದ್ದರಿಂದ ಒಪ್ಪಿದರು. ಗೋದಾವರಿ ನದಿಯಿಂದ ನೀರು ತರಲು ಶಿರಡಿಯಿಂದ 8 ಮೈಲು ಮೇಘ ಹೋಗಬೇಕಾಗಿತ್ತು. ಮೇಘ ನೀರು ತಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗಲು ಹೇಳಿದರು. ಆಗ ತಾವು ಫಕೀರರೆಂದು ಗಂಗಾ ಸ್ನಾನದಿಂದ ಏನು ಪ್ರಯೋಜನವಿಲ್ಲ ಎಂದು ಹೇಳಿದರು. ಆದರೂ ಮೇಘ ಒಪ್ಪಲಿಲ್ಲ. ಕಡೆಗೆ ಬಾಬಾ ಅನುಮತಿ ಕೊಟ್ಟರು. ಅಲಗೆ ಮೇಲೆ ಕುಳಿತು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ, ಮೇಘ, ನನ್ನದೊಂದು ಭಿನ್ನ ಶಿರಸ ಶರೀರದ ಮುಖ್ಯ ಅಂಗ, ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿದರೆ ಪೂರ್ತಿ ಸ್ನಾನ ಮಾಡಿದಂತೆ ಎಂದರು. ಹಾಗೆಯೇ ಆಗಲಿ ಎಂದು ಮೇಘ ಬಾಬಾ ಅವರ ತಲೆಯ ಮೇಲೆ ನೀರನ್ನು ಸುರಿಸುತ್ತಾ ಆನಂದ ಪರವಶವಾಗಿ ಮೈಮರೆತು ಹರ ಹರ ಗಂಗೆ ಎಂದು ಕೊಡವನ್ನು ಮೇಲಕ್ಕೆತ್ತಿ ಮೈ ಮೇಲೆಲ್ಲ ನೀರು ಸುರಿದರು. ನಂತರ ಕೊಡವನ್ನು ಕೆಳಗಿಟ್ಟು ನೋಡಲಾಗಿ ಬಾಬರವರ ಶಿರ ಮಾತ್ರ ಒದ್ದೆಯಾಯಿತು, ವಿನಾ ಅವರ ಮೈ ಸ್ವಲ್ಪವೂ ನೆನೆದಿರಲಿಲ್ಲ. ತ್ರಿಶೂಲ ಮತ್ತು ಪಿಂಡ. ಮೇಘ ಬಾಬಾ ಅವರನ್ನು ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡದಲ್ಲಿ ಫೋಟೋ ರೂಪದಲ್ಲಿಯೂ ಪೂಜಿಸುತ್ತಿದ್ದರು. ಈ ರೀತಿ 1 ವರ್ಷ ಕಳೆದರೂ ಅವರ ಭಕ್ತಿಯನ್ನು ಮೆಚ್ಚಿ ಬಾಬರವರ ನಂಬಿಕೆಯನ್ನು ದೃಢಪಡಿಸಲು ಸುಗ ಅವರಿಗೆ ದರ್ಶನ ನೀಡಿದರು. ಬೆಳಗು ಮುಂಜಾನೆ ಇನ್ನು ಮೇಘ ಮಲಗಿರುವಾಗಲೇ ಬಾಬಾ ಅವರ ದರ್ಶನವಾಯಿತು. ಬಾಬಾ ಅವರ ಅಕ್ಷತೆಯನ್ನು ಎರಚಿ, ಮೇಘ ತ್ರಿಶೂಲವನ್ನು ಬರೆ ಎಂದು ಹೇಳಿ ಮಾಯವಾದರು. ಮೇಘ ಎಚ್ಚೆತ್ತು ನೋಡಲಾಗಿ ಬಾಬಾ ಕಾಣಲೇ ಇಲ್ಲ. ಆದರೆ ಅಕ್ಷತೆ ಬಿದ್ದಿರುವುದನ್ನು ನೋಡಿದರು. ನಂತರ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ಈ ವಿಷಯ ತಿಳಿಸಿ ತ್ರಿಶೂಲವನ್ನು ಬರೆಯಲು ಅನುಮತಿ ಬೇಡಿದರು. ಆಗ ಬಾಬಾ ಅವರು, ನೀನು ಅನುಭವಿಸಿದ್ದು ಕನಸಲ್ಲ, ನನ್ನ ನಿಜವಾದ ಆಜ್ಞೆ. ನನ್ನ ವಚನಗಳನ್ನು ಯಾವಾಗಲೂ ಅರ್ಥ ಗಂಭೀರವಾಗಿರುತ್ತದೆ, ಗೊಳ್ಳಾಗಿರುವುದಿಲ್ಲ ಎಂದರು. ಅದಕ್ಕೆ ಮೇಘ, ನೀವು ನನ್ನನ್ನು ಎಚ್ಚರಿಸಲು ಬಂದಿದ್ದೀರಿ ಎಂದು ನಾನು ಭಾವಿಸಿದೆ ಎಂದರು. ಆಗ ಬಾಬಾ ಅವರು, ನನ್ನ ಪ್ರವೇಶಕ್ಕೆ ಬಾಗಿಲುಗಳು ತಡೆಯಲ್ಲ. ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನನ ಮಾಡುತ್ತಿರುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನಾನು ಸದಾ ನೋಡುತ್ತೇನೆ ಎಂದು ಮೇಘ ವಾಡಕ್ಕೆ ಹೋಗಿ ಬಾಬಾ ಅವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೆದರು. ಮರುದಿನ ಪುಣೆಯ ರಾಮದಾಸಿ ಎಂಬ ಭಕ್ತನು ಬಂದು ಬಾಬಾ ಅವರಿಗೆ ವಂದಿಸಿ ಶಿವನ ಪ್ರತಿಮೆಯನ್ನು ಅವರಿಗೆ ಕೊಟ್ಟನು. ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಮಸೀದಿಗೆ ಬಂದರು. ಆಗ ಬಾಬಾ ಮೇಘ ಅವರಿಗೆ, ನೋಡು, ಶಂಕರನು ಬಂದಿದ್ದಾನೆ, ಅವನನ್ನು ಕಾಪಾಡು ಎಂದರು. ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದಿದ್ದುದನ್ನು ಕಂಡು ಮೇಘ ಆಶ್ಚರ್ಯಚಕಿತರಾದರು.
ಅದೇ ಸಮಯದಲ್ಲಿ ದೀಕ್ಷಿತವಾಡದಲ್ಲಿ ಬಾಬಾ ಅವರ ಸ್ಮರಣೆ ಮಾಡುತ್ತಿರುವಾಗ ಶಿವಮೂರ್ತಿ ಪಿಂಡಿ ತ್ರಿಶೂಲದ ಹತ್ತಿರ ಗೋಚರವಾದಂತಾಯಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಅವರಿಂದ ಅನುಗ್ರಹ ಪಡೆದು ಮೇಘ ಶಿವಮೂರ್ತಿಯನ್ನು ತಂದರು. ಈ ಮೂರ್ತಿಯು ಈ ಪೂರ್ವದಲ್ಲಿ ತಮ್ಮ ಗೋಚರವಾದ ಶಿವಮೂರ್ತಿಯಂತೆಯೇ ಇತ್ತು. ಆದುದರಿಂದ ಅವರು ಸಂತೋಷಭರಿತವಾಗಿ ಇದರ ಸ್ವಲ್ಪ ದಿನಗಳ ನಂತರ ಬಾಬಾ ಅವರು ಮೇಘ ಪೂಜಿಸುತ್ತಿದ್ದ ಫೋಟೋದ ಮುಂದೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಮೇಘ ಅವರಿಗೆ ಶಿವಪೂಜೆ ಪ್ರಿಯವಾಗಿದ್ದುದು. ತ್ರಿಶೂಲವನ್ನು ಬರೆಸುವುದರಿಂದ ಶಿವಮೂರ್ತಿಯ ಪ್ರತಿಷ್ಠಾಪನೆಯಿಂದಲೂ ಬಾಬಾ ಮೇಘ ಅವರ ಭಕ್ತಿಯನ್ನು ವೃದ್ಧಿಪಡಿಸಿದರು. ಈ ರೀತಿಯ ಅನಾವರತವಾಗಿ ಬಾಬಾ ಅವರ ಪೂಜೆಯನ್ನು ಮಾಡುತ್ತಾ ಮೇಘ 1912ರಲ್ಲಿ ಸ್ವರ್ಗಸ್ಥರಾದರು. ಆಗ ಬಾಬಾ ಅವರ ದೇಹದ ಮೇಲೆ ಕೈಯಾಡಿಸಿ ಇವನು ನನ್ನ ನಿಜವಾದ ಭಕ್ತನಾಗಿದ್ದ ಎಂದರು. ಬಾಬಾ ತಮ್ಮ ಸ್ವಂತ ಖರ್ಚಿನಲ್ಲಿ ಆಗ ಬ್ರಾಹ್ಮಣರಿಗೆ ಸಂತರ್ಪಣೆಯಾಗಬೇಕೆಂದು ತಿಳಿಸಿದರು. ಆ ಆಜ್ಞೆಯನ್ನು ಕಾಕಾ ದೀಕ್ಷಿತ ಅವರು ನೆರವೇರಿಸಿದರು. ಶ್ರೀ ಸಾಯಿ ಪ್ರಣಾಮ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಾರ್ಪಣಮಸ್ತು.